ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ. ಇವತ್ತಿನ ವಿಡಿಯೋದಲ್ಲಿ ಸಬ್ಬಾಕ್ಸಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. 1 ಕಟ್ಟು ಸಬ್ಬಾಕ್ಸಿ ಕೊಯ್ದಿಟ್ಕೋಬೇಕು. ಒಂದು 8ರಿಂದ 10 ಒಣಮೆಣಸು, 1 ಈರುಳ್ಳಿ, ಸಾಸಿವೆ, ಕಡಲೆಬೇಳೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಣ ಕೊಬ್ಬರಿ, ಒಂದು 4 ಪೀಸ್ ಒಣ ಕೊಬ್ಬರಿ, ಶೇಂಗಾ ಒಂದು ಅರ್ಧ ಕಪ್ಪು, ಬೆಳ್ಳುಳ್ಳಿ ಒಂದು 8ರಿಂದ 10, ಬಿಳಿ ಎಳ್ಳು 1 ಟೀ ಸ್ಪೂನ್. ಸೊ ಇದೆಲ್ಲ ತಗೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆಬೇಳೆ ಹಾಕಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ. ಈ ರೀತಿ ಸ್ವಲ್ಪ ಕಲರ್ ಬಿಡಬೇಕು. ಆಮೇಲೆ ಅದಕ್ಕೆ ಶೇಂಗಾ, ಒಣಮೆಣಸು, ಈರುಳ್ಳಿ, ಎಳ್ಳು ಮತ್ತು ಇದು ಕಟ್ ಮಾಡ್ಕೊಂಡಿರ್ತೀವಲ್ವ ಸಬ್ಬಕ್ಸಿ ಸೊಪ್ಪು, ಅದು ಹಾಕಿ ಈ ಥರ ಫ್ರೈ ಮಾಡಿ. ಸೊಪ್ಪು ಹಾಕಿದ ಕೂಡಲೇ ಸ್ವಲ್ಪ ಆಗುತ್ತೆ. ನೀವು ಬೇಕಾದರೆ ಹಾಫ್ ಕಟ್ ಆದರೂ ತೊಗೋಬೋದು, 1 ಕಟ್ ಆದರೂ ತೊಗೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ಇದು ಚಳಿಗಾಲದಲ್ಲಿ ತಿನ್ನೋದಕ್ಕೆ ಭಾಳ ಸೂಪರಾಗಿರುತ್ತೆ. ಅನ್ನ, ರೋಟಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಈ ಚಟ್ನಿ ಭಾಳ ಸೂಪರ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾರಾದರೂ ಹೊಸದಾಗಿ ರುಚಿ ಬೇಕನ್ನೋರು ಇದನ್ನು ಟ್ರೈ ಮಾಡ್ಬೋದು. ಇದೊಂಥರ ಹೊಸ ರುಚಿ ಅಂತಲೇ ಹೇಳ್ಬೋದು. ಹಾಗೆ ಫ್ರೈ ಆಗಬೇಕು. ಆಮೇಲೆ ಹುಣಸೆಹಣ್ಣು, ಕೊಬ್ಬರಿ ಹಾಕಿ ಸ್ವಲ್ಪ ಚೆನ್ನಾಗಿ ತಿರ್ಸಿ ಎಲ್ಲ ಫ್ರೈ ಮಾಡಿರೋಂತಹ ಪದಾರ್ಥಗಳನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರೋಣ. ಈ ಟೈಮಲ್ಲಿ 1 ಸ್ಪೂನ್ ಉಪ್ಪು ಹಾಕಬೇಕು. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕಬೇಕು. ಈಗ ರುಬ್ಬಿರುವಂತಹ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿದ್ರೆ ನಿಮ್ಮ ಸಬ್ಬಾಕ್ಸಿ ಚಟ್ನಿ ರೆಡಿ. ಸೊ ನೋಡಿದ್ರಲ್ವಾ, ಇದೇ ಥರ ಹೊಸ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ.